ನೀವೇ ಎಲ್ಲ ಹೇಳ್ಬಿಟ್ಟಿದ್ದೀರಾ. ಬಾಲು, ಸಾರಿ, ನಾನು ಬಾಲು ಏನು ತೊಂದರೆ ಇಲ್ಲ ಅಲ್ಲ. ಬಾಲು ಎಲ್ಲದಕ್ಕೆ ನೀವು ಎಲ್ಲ ಹೇಳಿದ್ದಕ್ಕಿಂತ ತುಂಬ ದೊಡ್ಡ ಮಾನವತಾವಾದಿ ನನ್ನ ಪ್ರಕಾರ. ಯಾರು ಏನು ನೋಡದೆ ಇರೋದನ್ನ ಅವರು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಹಾಗಾಗಿ ನನ್ನದ್ರಲ್ಲಿ ಒಂದು ಎಕ್ಸ್ಟ್ರಾ ರ್ಯಾಂಕ್ ಅವ್ರಿಗೆ. ಮಕ್ಕಳು ಬರಬೇಕಿತ್ತು. ಒಬ್ಬ ಮಗನಿಗೆ 36 hours ಡ್ಯೂಟಿ ಅಂತೆ. ಸೊ ಇವಾಗ ಅವ್ನು ಎಮ್ ಡಿ ಮಾಡ್ತಾ ಇದ್ದಾನೆ, 36 hours ಡ್ಯೂಟಿ. ಇನ್ನೊಬ್ಬ ಮಗ ಈಗ ತಾನೇ ಟೆಸ್ಟ್ ಮುಗಿಸಿ ಬಂದಿದ್ದೀನಿ ಅಂತ. ಸೊ ನಾನು ಯಾರನ್ನೂ ಫೋರ್ಸ್ ಮಾಡಲಿಲ್ಲ. ಬಟ್ ನನಗನ್ಸುತ್ತೆ ದೇ ಮಿಸ್ಡ್ ಇಟ್ ಹ್ಯೂಜ್ ಫಂಕ್ಷನ್. ಬಟ್ ನಾನು ಅವ್ರಿಗೆ ಅಪ್ಡೇಟ್ ಮಾಡ್ತೀನಿ ಅಂತ ಅನಿಸುತ್ತೆ. ಬಾಲುಗೆ ಐ ರಿಯಲಿ ವಿಶ್ ಎ ವೆರಿ ಹ್ಯಾಪಿ ರಿಟೈರ್ಡ್ ಲೈಫ್. ಈಗ ಬಾಲು ನನಗೆ, ನಿಮಗೆಲ್ಲ ಅಲ್ಲ. And I have got a lot of plans for him. We want to travel together. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನೇನು ನಾಲೆಜ್ ಇದೆಯಲ್ಲ ಅದೆಲ್ಲ ಒಂದು ನಾಟಕ ರೂಪದಲ್ಲೋ ಅಥವಾ ಪದ್ಯದಲ್ಲಿ, ಗದ್ಯದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಹೊರಗಡೆ ಬರಲಿ. ನಂಗೆ ನಿಮ್ಮ ಥರ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ನನಗೆ. ನಾವೇನಿದ್ರು ಬರೀ ಪೇಷಂಟ್ ಹತ್ರ ಅಷ್ಟೇ ಮಾತಾಡೋಕ್ಕಾಗೋದು. ಬಾಲುದು ನೀವು ಡೆಫಿನೆಟಾಗಿ ಇನ್ನೊಂದು ರೂಪ ನೋಡ್ತೀರಾ ಪೋಸ್ಟ್ ರಿಟೈರ್ಡ್ ಲೈಫಲ್ಲಿ. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಆ ರೂಪನ ನೋಡೋಕ್ಕೆ. ಬಟ್ ಏನಂದರೆ ಅವ್ರದ್ದು ಆರೋಗ್ಯ, ಆಯಸ್ಸು, ನಿಮ್ಮ ಎಲ್ಲ ಪ್ರೀತಿ, ಹಾರೈಕೆ ಎಲ್ಲ ಅವ್ರ ಜೊತೇಲಿರಲಿ. ಐ ರಿಯಲಿ ಥ್ಯಾಂಕ್ ಯು ಆಲ್ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು ವೆರಿ ಮಚ್. ಪಶ್ಚಾತ್ತಾಪ ಆಗುತ್ತೆ. ಆದರೆ ಇಷ್ಟು ಸುದೀರ್ಘವಾದ ಸಮಯ ನೀವು ನನ್ನ ಮೇಲಿನ ಗೌರವ ಮತ್ತು ಪ್ರೀತಿಯಿಂದ ಕುಳಿತಿರೋದಕ್ಕೆ ನನ್ನ ಬರೀ ಮಾತುಗಳಲ್ಲಿ ಧನ್ಯವಾದಗಳನ್ನು ಹೇಳಲಾರೆ. ಎಲ್ಲ ನನ್ನ ಸ್ನೇಹಿತರೆ, ನಮ್ಮಮ್ಮ ಭಾಳಷ್ಟು ಭಾಳ ಹೊತ್ತು ಕುಳಿತುಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಪ್ರಾಬ್ಲಮ್ ಇದೆ. ಆದರೂ ಸಹಿಸ್ಕೊಂಡು ಕುಳ್ತವ್ರೆ, ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ ಅಂತ. ಇಲ್ಲಾಂದ್ರೆ ಬೈತಿರೋರು ನನ್ನ ಕೈಲಿ ಆಗಲ್ಲಪ್ಪ ಅಂತ. ನನ್ನ ಪತ್ನಿ, ನನ್ನ ಮನೆಯಲ್ಲಿ ತುಂಬ ಕಡಿಮೆ. ನಿನ್ನೆ ಬಂದು ನನಗೊಂದು ರಿಂಗ್ ಹಾಕಿದ್ರು ಇತ್ತು. ನಾನು ಚಿನ್ನ ಬೆಳ್ಳಿ ನನ್ನ ಲೈಫಲ್ಲೇ ಹಾಕ್ತನಲ್ಲ, ನಾನು ಇದು ಹಾಕಲ್ಲ ಅಂತಂದೆ. ಇಲ್ಲ, ಇದೊಂದು ಮಾಡಿಸ್ಕೊಂಡ್ಬಂದಿದ್ದೀನಿ, ನಾಳೆವರೆಗಾದ್ರೂ ಹಾಕ್ಕೊಳ್ಳಿ ಅಂತೇಳಿ ನನಗೆ ಒಂದಷ್ಟು ಹಾಕಿದ್ದಾರೆ. ಆಕೆ ಸಂತೋಷಕ್ಕೆ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ನೇಹಿತರೆ, ಭಾಳಷ್ಟು ಮಾತಾಡಿಬಿಟ್ಟಿದ್ದೀನಿ ನಾನು ನಿಮ್ಮ ಜೊತೆಲಿ 2 ವರ್ಷ. ಈಗೇನಾದರೂ ರಿಪಿಟೇಷನ್ ಮಾಡಿದ್ರೆ ಆ ಮಾತಿಗಿರೋಂಥ ಗಾಂಭೀರ್ಯ ಕಳೆದೋಗ್ಬಿಡುತ್ತೆ. ಇಟ್ ವಿಲ್ ಲೂಸ್ ಇಟ್ಸ್ ಫ್ರಾಗ್ರೆನ್ಸ್. ತುಮಕೂರು ಜಿಲ್ಲೆಗೆ ನನ್ನ ಎದೆ ಒಳಗಡೆ ಯಾವಾಗಲೂ ತುಮಕೂರು ಜಿಲ್ಲೆ ಬದುಕಿರುತ್ತೆ. ನಾನು ಅದ್ರ ಜೊತೆಲಿರ್ತೇನೆ. ಯಾಕೆ ಅಂದರೆ ನಾನು ಇವತ್ತೇನು ಮಾತಾಡ್ತಾ ಇದ್ದೀನಿ ಅದನ್ನು ಕಲಿಸಿದ್ದ ಒಬ್ಬ ಮೇಷ್ಟ್ರು ನನಗೆ, ರಂಗನಾಥ ಸ್ವಾಮಿ ಅಂತ. ನಮ್ಮ ತಾಯಿ ಪಾಪ ಭಾಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸಿದ್ರು. ಇರಲಿ, ಅದೆಲ್ಲ ನಾನು ನ್ಯಾಸ್ಟಾಲಜಿಯನ್ನು ಹೇಳಲಿಕ್ಕೆ ಹೋಗಲ್ಲ. ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಎಲ್ಲರೂ ಒಬ್ಬೊಬ್ಬರು ಕೇಳಿದ್ರು ಅವ್ರ ಕಷ್ಟಗಳು ಮಾತಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಕಷ್ಟ ನಾವು ಮಾತಾಡಬಾರ್ದು. ಜಗತ್ತಲ್ಲಿ ಎಷ್ಟು ಜನ ಕಷ್ಟಪಟ್ಟಿಲ್ಲ. ಆ ಕಷ್ಟಲ್ಲೂ ಒಂದು ದೊಡ್ಡ ಸುಖ ಇತ್ತು. ಅದಕ್ಕೆ ನಾವು ಬರವಣಿಗೆ ಮಾಡ್ತಾ ಇದ್ದೀವಿ. ಆ ಸುಖದ ಬಗ್ಗೆ ಮಾತಾಡಬೇಕು. ನಿಮಗೆ ಗೊತ್ತಿಲ್ಲದೆ ಇರುವಂಥ ಅನೇಕ ವಿಷಯಗಳು ನೀವೆಲ್ಲ ಒಂದು ಮುಖ ನೋಡಿದ್ದೀರ. ನಮ್ಮ ಡಿ ಡಿ ಆಗಿರ್ತಾರೆ ಅಂತ. ನಮ್ಮ ಮೇಷ್ಟ್ರು ನಮ್ಮೂರು ತುಂಬ ಸಾಲ ಮಾಡಿಬಿಟ್ಟಿದ್ರು. ಸಾಲ ಮಾಡಿ ಒಂದು 2 ವರ್ಷ ಇದ್ದರು. ನನ್ನ ಗೌಡ್ರ ಮನೆಯಲ್ಲಿ ಕುರಿಮರಿ ಮೇಯಿಸ್ತಾ ಇದ್ದೆ ನಾನು, ಕೆಂಪಣ್ಣ ಅಂತ ಗೊತ್ತು. ಕುರಿಗಳು ಮೇಯಿಸ್ತಾ ಇರಲಿಲ್ಲ, ಕುರಿಮರಿನ. ಯಾಕಂದ್ರೆ ನಾನು ಚಿಕ್ಕವನು, ಕುರಿಮರಿಗಳು ಚಿಕ್ಕವು. ಸೊ ಅಲ್ಲಿ ಅವರು ಊಟ ಹಾಕೋರು. ಇವರೆಲ್ಲ ಕಲಾವಿದರು. ಅವರು ದೇಶಾಂತರ ನಾಟಕಗಳು ಕೇಳ್ತಿರುವಂಥವ್ರು.
ಆ ಮೇಷ್ಟ್ರು ನನ್ನ ಸ್ಕೂಲ್ ಹತ್ರ ಹೋಗಿ ನೋಡ್ತಾ ಇದ್ದೆ ಕಿಟಕಿನಲ್ಲಿ ಪಾಠ ಮಾಡೋದನ್ನು. ಅವ್ನು ಹಿಡ್ಕೊಂಬರ್ರು ಅಂತ ಹೇಳೋರು ಹುಡುಗರನ್ನ. ಅವ್ರು ನಾನು ಓಡ್ತಾ ಇದ್ರೆ ಅವ್ರು ಹಿಂದೆ ಬಂದು ಹಿಡ್ಕೊಂಬರೋರು, ಹಿಂಗೆ ಎತ್ಕೊಂಬರೋರು ಕೈ ಕಾಲು ಸಮೇತ. ಒಳಗಡೆ ಕುಂಡ್ರಿಸಿ ಚಾಕ್ ಪೀಸಲ್ಲಿ ನಾಮ ಹಾಕಿ ಮೇಷ್ಟ್ರು ಬೆಂತಟ್ಟವ್ರು ಕುತ್ಕೊಳ್ಳೋ ಅಂತ. ದಿನಾನು ಹೋಗ್ತಿದ್ದೆ, ಸ್ಕೂಲ್ ಹತ್ರ ಬರ್ತಿದ್ದೆ. ಆ ಪುಣ್ಯಾತ್ಮ ನನ್ನನ್ನು ಸ್ಕೂಲಿಗೆ ಸೇರಿಸಿ ನನಗೆ 3ನೇ ಕ್ಲಾಸ್ವರೆಗೂ ಮೇಷ್ಟ್ರಾಗಿದ್ದರು. ಒಂದು ರಾತ್ರಿ ಅವ್ರು ಊರು ಬಿಟ್ಟು ಓಡೋಗ್ಬಿಟ್ರು. ನಂಗೆ ಗೊತ್ತಿಲ್ಲ, ಅವಾಗೆಲ್ಲ ಜಾತಿಗಳ ಬಗ್ಗೆ ಯಾರಿಗೂ ಗೊತ್ತಿರುತ್ತೆ. ಜಾತಿ ಅಂದ್ರೆ ಏನು ಗೊತ್ತೇ ಇರೋದಿಲ್ಲ. ವಿದ್ಯಾವಂತರಾದ್ಮೇಲೆ ನಮ್ಗೆ ಗೊತ್ತಾಗೋದು ಜಾತಿಗಳ ಬಗ್ಗೆ. ತುಂಬ ಕಾಡೋಕೆ ಇಷ್ಟ ಮಾಡೋದು. ಕುರುಬನು ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟ ಅಂತ ಹೇಳೋರು ಎಲ್ಲ ಊರು ತುಂಬ. ನಂಗೆ ಗೊತ್ತಿಲ್ಲ ಕುರುಬ ಅಂದ್ರೇನು ಅಂತ ಅವಾಗ. ಈಗ ನಮ್ಮ ಕಡೆ ತುಂಬ ಕಡೆ ನಮ್ಮೂರಲ್ಲಿ ಇರಲಿಲ್ಲ. ಕುರುಬನ್ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟ, ದುಡ್ಡು ಹೊಡ್ಕೊಂಡು ಮೇಷ್ಟ್ರೆ ಅಂತಾರು ಅಂತ ನೋಡ್ರಿ ಹೆಂಗೆ ಅವ್ರ ಭಾಷೆನೇ ಚೇಂಜ್ ಆಗೋಯ್ತು. ಆದರೆ ಆ ಮೇಷ್ಟ್ರು ನನ್ನ ಎದೆ ಒಳಗಡೆ ಹೇಗೆ ಉಳ್ಕೊಂಡ್ರು ಅಂದರೆ, ನನ್ನ BEO DDP ಎಲ್ರಿಗೂ ಹೇಳಿದೆವು ಅಡ್ರೆಸ್ ಕೊಡ್ರಿ ಅಂತ. ಇಲ್ಲ, ಅವ್ರು ಪರ್ಮನೆಂಟ್ ಮೇಷ್ಟ್ರು ಅಲ್ಲ, ಕಾಂಟ್ರಾಕ್ಟ್ ಬೇಸಿಸಲ್ಲಿದ್ದರು. ತುಮಕೂರು ಕಡೆಯವರು. ಏನು ಬದುಕಿದಾರೋ ಇಲ್ವೋ ಅಂತಂದರು. ನಾನು ಏನೆಲ್ಲ ಟ್ರೈ ಮಾಡಿದೆ, ಸಿಕ್ಕಲಿಲ್ಲ. ನನ್ನ ಎದೆ ಒಳಗಡೆ ಮಾತ್ರ ಅವ್ರು ಜೀವಂತವಾಗಿದ್ದಾರೆ. ಅದಕ್ಕೆ ತುಮಕೂರು ನನ್ನ ಮೊದಲನೇ ಫಸ್ಟ್ ಲವ್. ಆ ಕಾರಣಕ್ಕೆ